ಈಗ ಮತ್ತೊಂದು ಆಡಿಯೋ ವೈರಲ್ ಆಗ್ತಾ ಇದೆ. ಅದು ಕೂಡ ಈಗ ದೇವೇಗೌಡರ ಬಗ್ಗೆ ಮಾತನಾಡಿದ್ದು ಸರಿಯಲ್ಲ ಅಣ್ಣ ಅಂತ ಯಾರು ಹೇಳಿದ್ರು? ಶಿವರಾಮೇಗೌಡರ ವಿರುದ್ಧ ಕಾರ್ತಿಕ್, ಯಾರು ಪ್ರಜ್ವಲ್ ಅವರ ಮಾಜಿ ಚಾಲಕ ಇದ್ದಾರೆ, ಅವರು ಶಿವರಾಮೇಗೌಡರ ಜೊತೆಗೆ ಮಾತನಾಡಿದ್ದಾರೆ ಅಂತ ಹೇಳ್ತಾ ಇರುವಂತ ಒಂದು ಆಡಿಯೋ ತುಂಬಾ ಕಡೆಗಳಲ್ಲಿ ವೈರಲ್ ಆಗ್ತಾ ಇದೆ. ಈ ಆಡಿಯೋದಲ್ಲಿ ದೇವೇಗೌಡರ ಬಗ್ಗೆ ಶಿವರಾಮೇಗೌಡರು ಮಾತನಾಡಿದ್ದಕ್ಕೆ ಕಾರ್ತಿಕ್ ಅವರು ಆ ಆಡಿಯೋದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ವೈರಲ್ ಆಗ್ತಾ ಇದೆ. ಇಲ್ಲ ಸರ್, ಅದೆಲ್ಲ ತಿರುಸಿ ಪರುಷಿ ನನ್ನ ಮಗ ಏನೇನೋ ಮಾಡ್ಬಿಟ್ಟಿದ್ದಾನೆ. ಒಂದ್ ಮಾತು ನಿಮ್ ಮೊನ್ನೆ MP ಮಾಡಿದ್ ದೇವೇಗೌಡ್ರಲ್ಲನ? ಅರುಣ್, ಈ ಪ್ರಕರಣದಲ್ಲಿ ಏನು ಕಾರ್ತಿಕ್ ಏನು ಆಡಿಯೋ ಕೇಳಿ ಬರ್ತಾ ಇದೆ, ಅದು ಏನು ಈ ಹಂಚಿಕೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಕಾರ್ತಿಕ ಅಥವಾ ಬೇರೆ ಕಾರ್ಯಕರ್ತನ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಆದರೆ ಯಾವಾಗ ಈ ಹಂಚಿಕೆ ಪ್ರಕರಣದಲ್ಲಿ ಪ್ರಾರಂಭದಿಂದಲೂ ಕೂಡ DK ಶಿವಕುಮಾರ್ ಹೆಸರಾಗಿರ್ಬೋದು, ಮಾಜಿ ಸಂಸದ ಶಿವರಾಮ್ ಪಬ್ಲಿಕ್ ಟಿವಿಯ ರಂಗಣ್ಣವರೇ, ಅದೆಷ್ಟು ತಪ್ಪುಗಳನ್ನ ಮಾಡ್ತೀರ್ರಿ? 2000 ನೋಟಿನಲ್ಲಿ ಚಿಪ್ ಇದೆ ಅಂತೇಳಿ ನಗೆ ಪಾಟ್ಲಿಗೀಡಾದಂತಹ ಪಬ್ಲಿಕ್ ಟಿವಿಯ ರಂಗಣ್ಣವರು ಇಡೀ ಜಗತ್ತಿನಲ್ಲಿ ಈ ರೀತಿಯಾದಂತಹ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿ ನಗೆ ಪಾಟ್ಲಿಗೀಡಾದ್ರಿ. ಬೆಂಗಳೂರು ಪ್ರಳಯದಲ್ಲಿ ಮುಳುಗೋಗುತ್ತೆ ಅಂತ ಹೇಳ್ಬಿಟ್ಟು ಸುದ್ದಿ ಮಾಡಿದ್ರಿ. ಹೆಲಿಕಾಪ್ಟರ್ ಅಲ್ಲಿ ಹಣ ಬರುತ್ತೆ ಅಂತ ಹೇಳಿದ್ರಿ. ಹಜ್ ಭವನಕ್ಕೆ 5,000 ಕೋಟಿ ರೂಪಾಯಿ ಅಂತ ಹೇಳಿದ್ರಿ. ಬರೀ ಸುಳ್ಳುಗಳು. ಬೀದರ್ನಲ್ಲಿ ಯಾವ್ದೋ ನಂಗನಾಚ್ ಅಂತ ಹೇಳಿದ್ರಿ. ಎಲ್ಲವೂ ಸುಳ್ಳು ಹೇಳಿ 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 ಕ್ಷಮೆಗಳನ್ನ ಕೇಳ್ತಾ ಇವತ್ತಿಗೂ ಸಹ ನಿನ್ನೆ ಪ್ರಸಾರ ಮಾಡಿದಂತಹ ಒಂದು ಸುದ್ದಿ ಕಾರ್ತಿಕ್ ಯಾರು, ಕಾರ್ತಿಕ್ ರೆಡ್ಡಿ ಯಾರು ಅಂತ ಗೊತ್ತಿಲ್ಲದೆ ವರದಿಗಾರ ಹೇಳಿದ್ರೂ ಸಹ ಅದನ್ನ ಗಮನಕ್ಕೆ ತರಲಾರ್ದೆ ಅದೇ ಸುದ್ದಿಯನ್ನ ಪ್ರಸಾರ ಮಾಡ್ತೀರಿ ಅಂತಂದ್ರೆ ಏನಂತ ಹೇಳ್ಬೇಕು ಇದಕ್ಕೆ? ಊರಿಗೆಲ್ಲ ಉಪದೇಶ ಮಾಡುವಂತಹ ನಮ್ಮ ಪಬ್ಲಿಕ್ ಟಿವಿಯ ಹಿರಿಯ ಪತ್ರಕರ್ತರಾದಂತಹ ರಂಗಣ್ಣವರು ಪದೇ ಪದೇ ತಪ್ಪುಗಳನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ನಿನ್ನೆ ದಿವಸ ಒಂದು ಸುದ್ದಿ ಪ್ರಸಾರ ಆಗುತ್ತೆ ಪಬ್ಲಿಕ್ ಟಿವಿಲಿ. ಏನು ಶಿವರಾಮೇಗೌಡರು ಪೆನ್ ಡ್ರೈವ್ ಪ್ರಕರಣದಲ್ಲಿ ಶಿವರಾಮೇಗೌಡರು ಮತ್ತು ಕಾರ್ತಿಕ್ ಎಂಬುವರ ನಡುವೆ ನಡೆದಂತಹ ಸಂಭಾಷಣೆ, ಇದನ್ನ ಪಬ್ಲಿಕ್ ಟಿವಿಯ ಅರುಣ್ ಬಡಿಗೇರ್ ಅವರು ಸ್ಪೆಷಲ್ ಸುದ್ದಿ ಮಾಡ್ತಾರೆ. ಅದರಲ್ಲಿ ಹೇಳ್ತಾರೆ, ಶಿವರಾಮೇಗೌಡರ ಜೊತೆ ಮಾತಾಡಿದ್ದು ಕಾರು ಚಾಲಕ, ಪೆನ್ ಡ್ರೈವ್ ನ ರೂವಾರಿ ಯಾರಿದ್ರು, ಕಾರು ಚಾಲಕ ಕಾರ್ತಿಕ್ ಗೌಡನೇ ಮಾತಾಡಿದ್ದು. ಕಾರ್ತಿಕ್ ಗೌಡ ಶಿವರಾಮೇಗೌಡರನ್ನ ತರಾಟೆಗೆ ತೆಗೆದುಕೊಂಡ್ರು. ದೇವೇಗೌಡರನ್ನ ಸಾವನ್ನ ಯಾಕೆ ಬಯಸಿದ್ರಿ ಅಂತ ಹೇಳ್ಬಿಟ್ಟು ಕಾರು ಚಾಲಕ ಕಾರ್ತಿಕ್ ಗೌಡ ಮಾತಾಡಿದ್ದು ಅಂತೇಳಿ ಅರುಣ್ ಬಡಿಗೇರ್ ಅವರು ಸ್ಪೆಷಲ್ ಸ್ಟೋರಿ ಮಾಡ್ತಾರೆ. ನೋಡಿ, ಮುಂದುವರೆದು ಆ ವರದಿಗಾರ ಹೇಳ್ತಾರೆ, ಅದರಲ್ಲಿ ಪಬ್ಲಿಕ್ ಟಿವಿಯ ವರದಿಗಾರ ಅಲ್ಲಿಂದ ಹೇಳ್ತಾರೆ, ಇವರು ಕಾರ್ತಿಕ್ ಗೌಡನ ಮತ್ತಾರೋ ಕಾರ್ತಿಕ್ ಗೊತ್ತಿಲ್ಲ ಅಂತ ಹೇಳಿದ್ರು ಸಹ ಇವರು ಅದನ್ನು ತಿಳ್ಕೊಳ್ಳಾರದೆ ಆ ಸುದ್ದಿಯನ್ನ ಪ್ರಸಾರ ಮಾಡ್ತಾರೆ. ಅಂದರೆ ಇದು ತಪ್ಪಿರಬಹುದು ಅಂತ ವರದಿಗಾರ ಹೇಳಿದ್ರೂ ಸಹ ಅದನ್ನ ಗಣನೆಗೆ ತೆಗೆದುಕೊಳ್ಳದೆ ಆ ಎಪಿಸೋಡ್ ಅನ್ನ ಪ್ರಸಾರ ಮಾಡ್ತಾರೆ. ಇವರಿಗೆ ನಿಜವಾಗ್ಲೂ ನಾವು ಒಳ್ಳೆ ಸುದ್ದಿ ಕೊಡ್ತಾ ಇದ್ದೀವ ಜನರಿಗೆ ಅಂತೇಳಿ ಸ್ವಲ್ಪನಾದ್ರೂ ಯೋಚನೆ ಮಾಡಬೇಕಾಗಿತ್ತಲ್ಲ. ಪಬ್ಲಿಕ್ ಟಿವಿಯ ರಂಗಣ್ಣ ಅಂದ್ರೆ ಹಿರಿಯ ಪತ್ರಕರ್ತರು, ಅವರು ಬಿಗ್ ಬುಲೆಟಿನ್ ಅಲ್ಲಿ ಲೆಫ್ಟ್ ಅಂಡ್ ರೈಟ್ ತಗೊಳ್ತಾರೆ, ಆಲ್ ರೈಟ್ ಅಂತಾರೆ, ಏನೇನೋ ಹೇಳ್ತಾರಲ್ಲ. ಅವರು ನಿವೃತ್ತಿ ಅಂಚಿನಲ್ಲಿದ್ದಾರಲ್ಲ, ನಿವೃತ್ತಿ ಘೋಷಣೆ ಮಾಡ್ಕೊಂಡಿದಾರಲ್ಲ. ಕೊನೆಯ ಪಕ್ಷ ನಾನು ಈ ಸುದ್ದಿಯನ್ನ ಕೊಡ್ತಾ ಇದ್ದೀನಿ, ಸರಿ ಇದೆಯಾ ಸರಿ ಇಲ್ವಾ ಅಂತೇಳಿ. ಪೆನ್ ಡ್ರೈವ್ ವಿಚಾರ ಇವತ್ತು, ವಿಕೃತಕಾಮಿ ಪ್ರಜ್ವಲ್ನ ವಿಚಾರ ಇವತ್ತು ರಾಜ್ಯದಲ್ಲಿ ಹೆಚ್ಚು ಸುದ್ದಿ ಮಾಡ್ತಾ ಇದೆ. ಇವರು ಸುದ್ದಿ ಕೊಡ್ಬೇಕಾದ್ರೆ ನಾವು ಕೊಡ್ತಾ ಇರೋದು ಸರಿ ಇದೆಯಾ ಇಲ್ವಾ ಅಂತೇಳಿ ತಿಳ್ಕೊಂಡಾದ್ರೂ ಕೊಡ್ಬೇಕಲ್ಲ. ಈ ರೀತಿಯಾದಂಥ ತಪ್ಪುಗಳು ಮೊದಲೇನಲ್ಲ. ಪಬ್ಲಿಕ್ ಟಿವಿನಲ್ಲಿ ಬಹಳಷ್ಟು ತಪ್ಪುಗಳನ್ನ ಮಾಡ್ತಾ ಬಂದ್ರು ಇವರು, ಬಹಳಷ್ಟು ತಪ್ಪುಗಳು. ಅದ್ಯಾವುದೋ ಒಂದು ನಂಗನಾಚ್ ವಿಚಾರ ಇರ್ಬೋದು, ಏನೋ ಪ್ರಳಯ ಆಗ್ತದೆ ಬೆಂಗಳೂರು ಮುಳುಗೋಗುತ್ತೆ ಅನ್ನೋ ವಿಚಾರ ಇರ್ಬೋದು, ಆಮೇಲೆ ನೋಟಿನ ಬಗ್ಗೆ 2000 ನೋಟಿನಲ್ಲಿ ಚಿಪ್ ಇದೆ ಅಂತೇಳಿ ಇಡೀ ಜಗತ್ತಿನಲ್ಲಿ ನಗೆಪಾಟಲಾದಂತಹ ರಂಗಣ್ಣವರು ಇವತ್ತು ಈಗಲೂ ಸಹ ನಿವೃತ್ತಿ ಅಂಚಿನಲ್ಲಿದ್ರೂ ಸಹ 12 ವರ್ಷಗಳು ಪೂರೈಸಿದ್ರು ಸಹ ತಪ್ಪುಗಳನ್ನ ಮಾಡ್ತಾನೆ ಹೋಗ್ತಾ ಇದ್ದಾರೆ. ತಿಳಿಯದೆ ಮಾಡುವಂತಹ ತಪ್ಪು ಬೇರೆ, ಆ ವರದಿಗಾರ ಹೇಳ್ತಾ ಇರುವಂತದ್ದನ್ನ ಗ್ರಹಿಸಿ ಇದು ಸರಿಯೋ ತಪ್ಪ ಅಂತೇಳಿ ಆ ಎಪಿಸೋಡ್ ಅನ್ನ ಪ್ರಸಾರ ಮಾಡ್ಬೇಕೋ ಬೇಡ ಅಂತೇಳಿ ಸ್ವಲ್ಪನಾದ್ರೂ ಯೋಚನೆ ಮಾಡ್ಬೇಕಲ್ಲ. ಅರುಣ್ ಬಡಿಗೇರ್ ಅವರು ಪಬ್ಲಿಕ್ ಟಿವಿಯ ರಂಗಣ್ಣನವರ ನಂತರ ಇವರೇ ಆ ಚಾನೆಲ್ ನ ಮುನ್ನಡೆಸ್ತಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಒಬ್ಬ ಅರುಣ್ ಬಡಿಗೇರ್ ಅವರು ಒಂದು ಪಬ್ಲಿಕ್ ಟಿವಿಯ ಏನು ಒಂದು ಬರ ಪರಿಹಾರ, ಮಳೆ ಪ್ರವಾಹ ಸಮಯದಲ್ಲಿ ಒಂದು ಹೆಣ್ಣು ಮಗಳನ್ನ, ಒಂದು ಸಣ್ಣ ಪುಟ್ಟ ಮಗುವನ್ನ ಮಾತಾಡಿಸ್ತಾರೆ. ಆ ಮಗುವಿನ ಮಾತನ್ನ ಕೇಳಿ ಕಣ್ಣೀರಾಗ್ತಾರೆ. ಆ ವಿಡಿಯೋವನ್ನು ಸಹ ನಾವು ನೋಡ್ತೀವಿ. ಈ
ಜನರ ಭಾವನೆಗಳನ್ನ ಅರಿತುಕೊಂಡಿರುವಂತಹ ಪತ್ರಕರ್ತರು ಜನರ ಧ್ವನಿಯಾಗಿರ್ಬೇಕು, ಜನರಿಗೆ ನಿಖರವಾದಂತಹ ಸುದ್ದಿಗಳನ್ನ ಕೊಡ್ಬೇಕೆ ಹೊರತು ಈ ರೀತಿ ದಾರಿ ತಪ್ಪಿಸುವಂತಹ ಸುದ್ದಿಗಳನ್ನ ಕೊಡ್ಬೋದಾ, ಆತುರಕ್ಕೆ ಬೀಳ್ಬೋದಾ? ಇದು ಒಂದೇ ಅಲ್ಲ, ನಮ್ಮ ಕನ್ನಡ ಪತ್ರಿಕೋದ್ಯಮ ಇವತ್ತು ಯಾವ ರೀತಿ ಆಗಿದೆ ಅಂದ್ರೆ ನೈತಿಕತೆಯನ್ನ ಕಳ್ಕೊಳ್ತಾ ಇದೆ, ಮೌಲ್ಯಗಳನ್ನ ಹರಾಜಿಗೆ ಇಟ್ಕೊಂಡಿದ್ದಾರೆ. ಯಾವುದೋ ರಾಜಕೀಯ ಪಕ್ಷಗಳಿಗೆ ಮುಖವಾಣಿಗಳಾಕೊಂಡು ಮಾರ್ಕೆಟಿಂಗ್ಗಳನ್ನ ಮಾಡ್ಕೊಳ್ತಾ ಇವತ್ತು ಕನ್ನಡ ಪತ್ರಿಕೋದ್ಯಮದಲ್ಲಿ ಕನ್ನಡ ನ್ಯೂಸ್ ಚಾನೆಲ್ಗಳನ್ನ ಯಾರು ನಂಬುವಂತಹ ಪರಿಸ್ಥಿತಿಯಲ್ಲಿಲ್ಲ. ಆ ಸ್ಥಿತಿಗೆ ಇವರು ತಂದಿಟ್ಕೊಂಡಿದ್ದಾರೆ. ನಿಜಕ್ಕೂ ಆ ಸುದ್ದಿಯನ್ನ ನಿಮ್ಮ ಅಕ್ಷರ ಮೀಡಿಯಾ ನಿನ್ನೆ ರಾತ್ರಿ ಶಿವರಾಮೇಗೌಡ ಮತ್ತು ಕಾರ್ತಿಕ್ ರೆಡ್ಡಿ, JDS ಕಾರ್ಯಕರ್ತ ಕಾರ್ತಿಕ್ ರೆಡ್ಡಿ ಅವರ ಆಡಿಯೋವನ್ನ ನಿಮ್ಮ ಅಕ್ಷರ ಮೀಡಿಯಾ ನಿನ್ನೆ ರಾತ್ರಿ 9 ಗಂಟೆಗೆ ಪ್ರಸಾರ ಮಾಡಿತ್ತು. ಇವತ್ತು ಬೆಳಿಗ್ಗೆ ಮಧ್ಯಾಹ್ನ ನಾವು ನೋಡಿದಾಗ ಪಬ್ಲಿಕ್ ಟಿವಿನಲ್ಲಿ ಸ್ಪೆಷಲ್ ಸ್ಟೋರಿ 100 ಕೋಟಿಯ ಬಾಂಬ್ ಅಂತೇಳಿ ಇದನ್ನ ಸ್ಟೋರಿ ಮಾಡಿ ಆ ಸ್ಟೋರಿನಲ್ಲಿ ತಪ್ಪು ಅಂತ ಗೊತ್ತಿದ್ರೂ ಸಹ ಅದನ್ನ ಪ್ರಸಾರ ಮಾಡ್ತಾರೆ ಅಂತಂದ್ರೆ ಇವರು ಯಾವ ಹಂತಕ್ಕೆ ಪತ್ರಿಕೋದ್ಯಮದಲ್ಲಿ ನೈತಿಕತೆಯಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ. ನಮ್ಮನ್ನ ಯಾರು ಪ್ರಶ್ನೆ ಮಾಡೋರೇ ಇಲ್ಲ, ನಾವು ಮಾಡಿದ್ದೇ ಸರಿ ಅಂತ ಹೋಗ್ತಾ ಇದಾರಲ್ಲ. ನಿಜಕ್ಕೂ ಇವರೆಲ್ಲ ಚಾನೆಲ್ಗಳನ್ನ ನಡೆಸ್ತಾ ಇದಾರಲ್ಲ, ನಡೆಸೋದು ನಾವು ನಡೆಸ್ತಾ ಇದೀವಿ, ನಾವು ಆತ್ಮಸಾಕ್ಷಿಯಾಗಿ ನಾವು ಜನರಿಗೆ ಕರೆಕ್ಟ್ ಆದಂತ ಸುದ್ದಿಗಳನ್ನ ಕೊಡ್ತಾ ಇದೀವಿ ಅಂತ ಹೇಳಿ ತಿಳ್ಕೊಂಡು ನಡೆಸ್ತಾ ಇದಾರ, ಅಥವಾ ನಾವೇನೋ ಒಂದು ಕೊಡಬೇಕು, ಕೊಟ್ಟು ಕೈ ತೊಳ್ಕೊಳ್ಬೇಕು, ನಮ್ದು ಒಂದು ಚಾನೆಲ್ ಇದೆ, ನಮ್ಗೆ TRP ಬೇಕು, ನಮ್ಗೆ ವ್ಯೂಸ್ ಬೇಕು, ಯೂಟ್ಯೂಬ್ ನಲ್ಲಿ TRP ನಲ್ಲಿ ನಾವು 2ನೇ ಸ್ಥಾನದಲ್ಲಿ ಇದ್ದೀವಿ, 1ನೇ ಸ್ಥಾನಕ್ಕೆ ಹೋಗ್ಬೇಕು, ನಾವು ಚೆನ್ನಾಗಿ ಏನೋ ಸುದ್ದಿಗಳನ್ನ ಹಾಕಬೇಕು ಅಂತೇಳಿ ಇಲ್ಲ ಸಲ್ಲದ ಸುದ್ದಿಗಳನ್ನ ಹಾಕಿ ಸ್ಟೋರಿ ಮಾಡೋದು ಎಷ್ಟು ಸರಿ? ಯಾವತ್ತಾದ್ರೂ ಈ ಜನರ ಧ್ವನಿಯಾಗಿ ನಮ್ಮ ಕನ್ನಡದ ಪತ್ರಕರ್ತರು ನಡ್ಕೊಂಡಿದಾರ? ಸುಳ್ಳು ಸುದ್ದಿಗಳನ್ನ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪತ್ರಕರ್ತರು ವಿರೋಧ ಪಕ್ಷದ ಸ್ಥಾನದಲ್ಲಿರ್ಬೇಕಾದಂತವ್ರು ಮಾಡ್ತಾ ಇರೋದು ಏನು? ಇದೇ ಪಬ್ಲಿಕ್ ಟಿವಿ ಅವರು 2 ಬಾರಿ ಬೆತ್ತಲಾದ್ರು. ಒಂದು ಬಾರಿ ದೆಹಲಿನಲ್ಲಿ ಸೌಜನ್ಯ ಪರ ಹೋರಾಟಗಾರರು ನಡೆಸುತ್ತಿರುವಂತಹ ಪ್ರತಿಭಟನೆಯಲ್ಲಿ ಲೋಗೋವನ್ನು ತೋರಿಸಿ ವರದಿಯನ್ನ ಮಾಡಿ ಪ್ರಸಾರ ಮಾಡದೇ ಇರುವಂತದ್ದು. ಮಂಗಳೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ಲೋಗೋ ತೋರಿಸಿ ಅವರ ವರದಿಯನ್ನ ತೆಗೆದುಕೊಂಡು ಬೈಟ್ಗಳನ್ನ ತೆಗೆದುಕೊಂಡು ಪ್ರಸಾರ ಮಾಡದೇ ಇರುವಂತದ್ದು. ಇವರು ಜನರಿಗೆ ಬುದ್ಧಿ ಹೇಳ್ತಾರೆ, ಇವರು ಬೆಳಕು ಕಾರ್ಯಕ್ರಮದಲ್ಲಿ ಜನರಿಗೆ ಸಹಾಯ ಹಸ್ತ ನೀಡ್ತಾರೆ, ಇವರು ನೊಂದವರ ಪಾಲಿಗೆ ನಾವಿದ್ದೀವಿ ಅಂತ ಹೇಳ್ತಾರೆ. ಇದು ನಮ್ಮ ಕನ್ನಡ ಪತ್ರಿಕೋದ್ಯಮದ ಇಂದಿನ ಸ್ಥಿತಿ. ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರದು? ಇವತ್ತು ಶಾಸಕಾಂಗ ಕಾರ್ಯಾಂಗ ಇಡೀ ವ್ಯವಸ್ಥೆ ಭ್ರಷ್ಟಾಚಾರ ವ್ಯವಸ್ಥೆಯಲ್ಲಿ ಮುಳುಗಿ ಹೋಗಿದೆ. ಆದರೂ ಸಹ ಇದನ್ನು ಎಚ್ಚರಿಸಬೇಕಾದಂತಹ ಪತ್ರಿಕೋದ್ಯಮ ಇವತ್ತು ಅಧೋಗತಿಯತ್ತ ಸಾಗ್ತಾ ಇದೆ. ಹಿರಿಯ ಪತ್ರಕರ್ತ ಕ್ರೈಮ್ ನ್ಯೂಸ್ ನಲ್ಲಿ ಹಿರಿಯ ಪತ್ರಕರ್ತರಾದಂತಹ ಪಬ್ಲಿಕ್ ಟಿವಿ ರಂಗಣ್ಣನವರ ಚಾನಲ್ಲೇ ಈ ಹಂತಕ್ಕೆ ಬರುತ್ತೆ ಅನ್ನೋದಾದ್ರೆ, ಇನ್ನು ಬೇರೆ ಚಾನೆಲ್ಗಳು, ವಿಸ್ತಾರ ಚಾನೆಲ್ನ ಸಂಪಾದಕರಾಗಿ ರಾಜೀನಾಮೆ ಕೊಟ್ಬಿಟ್ಟು ಭಾರತೀಯ ಜನತಾ ಪಕ್ಷವನ್ನ ಸೇರ್ಕೊಂಡಿರುವಂಥದ್ದು, ಮತ್ತಷ್ಟು ಚಾನೆಲ್ಗಳು ಲೋಗೋವೊಂದನ್ನ ಬಿಟ್ಟು ಬಾಕಿ ಎಲ್ಲವೂ ಸಹ ಭಾರತೀಯ ಜನತಾ ಪಕ್ಷದ ಪರವಾಗಿ ಕೆಲಸ ಮಾಡುವಂಥದ್ದು. ಇವೆಲ್ಲವೂ ಸಹ ಜನ ನೋಡ್ತಾ ಇದ್ದಾರೆ. ಜನರಿಗೆ ಧ್ವನಿ ಇಲ್ಲ, ಜನರಿಗೆ ನಮಗ್ಯಾಕೆ ಅಂತ ಹೇಳ್ತಾರೆ. ಆದರೆ ನೈತಿಕತೆಯನ್ನು ಉಳಿಸ್ಕೊಂಡು ಆತ್ಮಸಾಕ್ಷಿಯಾಗಿ ಮೌಲ್ಯಗಳನ್ನ ಮರೆತು ಇವತ್ತು ಏನು ಪತ್ರಿಕೋದ್ಯಮದಲ್ಲಿ ಪತ್ರಕರ್ತರು ನಡ್ಕೊಳ್ತಾ ಇದಾರಲ್ಲ, ಅವರು ಒಮ್ಮೆ ತಮ್ಮ ಆತ್ಮಸಾಕ್ಷಿಯನ್ನು ಕೇಳ್ಕೊಳ್ಬೇಕು, ನಾವು ಮಾಡ್ತಾ ಇರೋದು ಸರಿನಾ ಅಂತೇಳಿ. ನಿಜಕ್ಕೂ ಈ ಸುದ್ದಿಯನ್ನ ನೋಡಿದಾಗ ನನಗೆ ಅನಿಸಿದ್ದು, ತಪ್ಪು ಅಂತ ಅನುಮಾನ ಬಂದರೂ ಸುದ್ದಿ ಪ್ರಸಾರ ಮಾಡಿದ್ರಲ್ಲ, ಇದನ್ನ ಏನಂತ ಹೇಳ್ಬೇಕು? ಮಹಾ ತಪ್ಪು ಅಂತ ಹೇಳ್ಬೇಕಾ, ಅಥವಾ ಜನ ಏನ್ ಕೇಳ್ತಾರೆ ನೋಡ್ಕೊಳ್ಳೋಣ ಅಂತ ಕೇಳ್ಬೇಕಾ? ಗೊತ್ತಾಗ್ತಿಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸಹ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.